ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಮಾತಾಡಲಿಕ್ಕೆ ಬಂದಿದ್ದು ICC ವುಮೆನ್ಸ್ T20 ವರ್ಲ್ಡ್ ಕಪ್ ಇಂಡಿಯಾ ಹಾಗೂ ನೆದರ್ಲ್ಯಾಂಡ್ ಪಂದ್ಯದ ಬಗ್ಗೆ. ಸ್ಮೃತಿ ಮಂಧಾನ 47 ಚೆಂಡಲ್ಲಿ 74 ರನ್ನು, 11 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದರು. ಶಫಾಲಿ ವರ್ಮಾ 38 ಚೆಂಡಲ್ಲಿ 55 ರನ್ನು, 10 ಬೌಂಡರಿಯನ್ನು ಹೊಡೆದಿದ್ದರು. ಜಮೀಮಾ ರೋಡ್ರಿಗಸ್ 13 ಚೆಂಡಲ್ಲಿ 19 ರನ್ನು, 2 ಬೌಂಡರಿಯನ್ನು ಹೊಡೆದಿದ್ದರು. ರಿಚಾ ಘೋಷ್ 8 ಚೆಂಡಲ್ಲಿ 20 ರನ್ನು, 1 ಬೌಂಡರಿ, 2 ಸಿಕ್ಸನ್ನು ಹೊಡೆದಿದ್ದರು. ಕಡೆತನಕ ನಾಟ್ಔಟ್ ಆಗಿ ಇದ್ದರು. ಹರ್ಮನ್ಪ್ರೀತ್ ಕೌರ್ 9 ಚೆಂಡಲ್ಲಿ 12 ರನ್ನು, 2 ಬೌಂಡರಿಯನ್ನು ಹೊಡೆದಿದ್ದರು. ದೀಪ್ತಿ ಶರ್ಮಾ 2 ಚೆಂಡಲ್ಲಿ 10 ರನ್ನು, 1 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದರು. ಕಡೆತನಕ ನಾಟ್ಔಟ್ ಆಗಿ ನಿಂತಿದ್ದರು. 209 ರನ್ನಿಗೆ 5 ವಿಕೆಟ್ಗಳನ್ನು ಕಳೆದುಕೊಂಡಿತು ಭಾರತ ತಂಡ. 210 ರನ್ನು ನೆದರ್ಲ್ಯಾಂಡ್ ತಂಡಕ್ಕೆ ಟಾರ್ಗೆಟ್ ಆಗಿತ್ತು. ನೆದರ್ಲ್ಯಾಂಡ್ ತಂಡದ ಪರವಾಗಿ 4 ವಿಕೆಟ್ ತೆಗೆದಿದ್ದಾರೆ. ಕೊಡಲಿ ಡಿ ಲಾಂಗೆ 2 ವಿಕೆಟನ್ನು ತೆಗೆದಿದ್ದಾರೆ. ಐರಿಶ್ ಜಿ ವಿಲ್ಲಿಂಗ್ 1 ವಿಕೆಟನ್ನು ತೆಗೆದಿದ್ದಾರೆ. ಹೆದರೆ ಸಿಂಗರ್ 1 ವಿಕೆಟನ್ನು ತೆಗೆದಿದ್ದಾರೆ. ಮರಾತೆ ವೆಂಡೆನ್ ರಾಡ್ 1 ವಿಕೆಟನ್ನು ತೆಗೆದಿದ್ದಾರೆ. ನೆದರ್ಲ್ಯಾಂಡ್ ತಂಡದ ಪರವಾಗಿ ಹೆದರೆ ಸಿಂಗರ್ 16 ಚೆಂಡಲ್ಲಿ 21 ರನ್ನು, 4 ಬೌಂಡರಿಯನ್ನು ಹೊಡೆದಿದ್ದರು. ಮೊಲೆ ವೆಂಬೋರ್ 20 ಚೆಂಡಲ್ಲಿ 15 ರನ್ನು, 2 ಬೌಂಡರಿಯನ್ನು ಹೊಡೆದಿದ್ದರು. ವೆಂಬರ್ಟೆ ಡಿ ಲೀಡ್ 27 ಚೆಂಡಲ್ಲಿ 28 ರನ್ನು, 3 ಬೌಂಡರಿಯನ್ನು ಹೊಡೆದಿದ್ದರು. ಸ್ಟೇರೆ ಕಾಲಿಸ್ 13 ಚೆಂಡಲ್ಲಿ 18 ರನ್ನು, 3 ಬೌಂಡರಿಯನ್ನು ಹೊಡೆದಿದ್ದರು. ಭಾರತ ತಂಡದ ಪರವಾಗಿ 4 ವಿಕೆಟ್ ತೆಗೆದಿದ್ದಾರೆ. ಶ್ರೀಚರಣಿ 4 ವಿಕೆಟು, ಶಫಾಲಿ ವರ್ಮಾ 3 ವಿಕೆಟು, ನಂದಿನಿ ಶರ್ಮಾ 2 ವಿಕೆಟು, ಅದೇ ರೀತಿ ದೀಪ್ತಿ ಶರ್ಮಾ 1 ವಿಕೆಟು ತೆಗೆದಿದ್ದಾರೆ. ಭಾರತಕ್ಕೆ 95 ರನ್ಗಳಿಂದ ಜಯ ಸಿಗುತ್ತೆ. ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡಿದ ಸ್ಮೃತಿ ಮಂಧಾನಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಸಂಪು ಜೈನ್.